ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ದೃಷ್ಟಿಕೋನ ಇಟ್ಟುಕೊಂಡು ಹಣಕಾಸಿನ ವಿವಿಧ ಮೂಲಗಳು ಗುರುತಿಸಿ ಸಾಧನಪಡಿಸುತ್ತಿರುವ ಮುಂಬರುವ ಆಯುರ್ವೇದ ಕೃಷಿಯ ಎಲ್ಲ ಕಾರ್ಯಕ್ರಮಗಳನ್ನು ಪರಿಪೂರ್ಣವಾಗಿ ಹಾಗೂ ಪರಿಪೂರ್ಣಕಾರಿಯಾಗಿ ಜಾರಿಗೊಳಿಸುವ ಮುಂಬರುವ ಆಡಳಿತ ಮಂಡಳಿಗೆ ಸ್ಪಷ್ಟ ದಿಕ್ಸೂಚಿಯನ್ನು ಒದಗಿಸಲು ಪ್ರಯತ್ನಿಸುತ್ತಿದ್ದು ತಮ್ಮೆಲ್ಲರ ಸಹಕಾರ ಸಲಹೆಗಳು ಅಪೇಕ್ಷಿಸುತ್ತಾ ಈ ಸಭೆಯ ಮುಂದೆ ವಾಯುವ್ಯ ನಡೆಸುತ್ತಿದ್ದೇನೆ. ಬಳ್ಳಾರಿ ಮಹಾನಗರ ಪಾಲಿಕೆಯ 25-26ನೇ ಸಾಲಿನ ಪರಿಷ್ಕೃತ ಮತ್ತು 2026-27ನೇ ಸಾಲಿನ ಆಯವ್ಯಯ ಮುಂಗಡ ಪತ್ರವನ್ನು ತೆರಿಗೆ ನಿರ್ಧಾರಣ ಹಣಕಾಸು ಮತ್ತು ಅಪೀಲುಗಳ ಸ್ಥಾಯಿ ಸಮಿತಿಯಿಂದ ಸಿದ್ಧಪಡಿಸಿ ಗೌರವಾನ್ವಿತ ಸಭೆಯ ಮುಂದೆ ಈ ದಿನ ಮಂಡಿಸಲು ತುಂಬಾ ಹರ್ಷವೆನಿಸುತ್ತದೆ. 2026-27ನೇ ಸಾಲಿನ ಆಯವ್ಯಯ ಮುಂಗಡ ಪತ್ರದ ಸಾರಾಂಶ ಈ ಕೆಳಗಿನಂತೆ ಇರುತ್ತದೆ. 2026-27ನೇ ಸಾಲಿನ ಆಯವ್ಯಯ ಅಂದಾಜು ಆರಂಭ ಶುಲ್ಕ 10,179.06 ಲಕ್ಷಗಳು, ಆದಾಯ 25,836.9 ಲಕ್ಷಗಳು, ಒಟ್ಟು ಜಮಾ 36,001.15 ಲಕ್ಷಗಳು, ಒಟ್ಟು ವೆಚ್ಚ 26,412.1 ಲಕ್ಷಗಳು, ಅಕೈನ ಶುಲ್ಕ ಉಳಿತಾಯ 906.14 ಲಕ್ಷಗಳು. ಕ್ರಮ 2024-25 ರಾಜಸ್ವ ಆದಾಯಗಳ ಅಂದಾಜು 10,170.6 ಲಕ್ಷಗಳು, ರಾಜಸ್ವ ಪಾವತಿಗಳ ಅಂದಾಜು 10,761.78 ಲಕ್ಷಗಳು. 2025-26ನೇ ಸಾಲಿನ ರಾಜಸ್ವ ಆದಾಯಗಳು 17,501.75 ಲಕ್ಷಗಳು, ರಾಜಸ್ವ ಪಾವತಿಗಳು 17,771.00 ಲಕ್ಷಗಳು. 2026-27ನೇ ಸಾಲಿನ 17,638.24 ಲಕ್ಷಗಳು, ರಾಜಸ್ವ ಆದಾಯ 18,995.73 ಲಕ್ಷಗಳು. 2024-25 ಬಂಡವಾಳ ಆದಾಯಗಳ ಅಂದಾಜು 2,534.24 ಲಕ್ಷಗಳು, ಬಂಡವಾಳ ಪಾವತಿಗಳ ಅಂದಾಜು 4,041.38 ಲಕ್ಷಗಳು. 2025-26ನೇ ಸಾಲಿನ 7,397.33 ಲಕ್ಷಗಳು, ಬಂಡವಾಳ ಪಾವತಿ ಅಂದಾಜು 8,677.33 ಲಕ್ಷಗಳು. 2026-27ನೇ ಸಾಲಿಗೆ 8,197.85 ಲಕ್ಷಗಳು, ಬಂಡವಾಳ ಅಂದಾಜು 8,316.18 ಲಕ್ಷಗಳು. 2026-27ನೇ ಸಾಲಿನ ಮುಂಗಡ ಆಯವ್ಯಯದ ಮುಖ್ಯಾಂಶಗಳು. ನಮ್ಮ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ ಮಹನೀಯರ ಜಯಂತಿಗಳನ್ನು ಆಚರಣೆ ಮಾಡುತ್ತಿದೆ. ಆ ಎಲ್ಲ ಹಿಂದುಳಿದ ವರ್ಗಗಳ ಜಯಂತಿಗಳಿಗೆ ಪಾಲಿಕೆಯ ವ್ಯಾಪ್ತಿ ಸರ್ಕಾರದ ಆದೇಶದಂತೆ ಆಚರಿಸುವುದರಿಂದ ಮಹನೀಯರ ಜಯಂತಿಗಳಿಗೆ ತಲಾ 50,000 ರೂಪಾಯಿಗಳಂತೆ ಒಟ್ಟು 12 ಲಕ್ಷಗಳನ್ನು ಅನುದಾನ ಕಾಯ್ದಿರಿಸಲಾಗಿದೆ. ಮಕ್ಕಳ ಪ್ರತಿಭಾ ಕಾರಂಜಿ ಪ್ರೋತ್ಸಾಹ. ಸರ್ಕಾರಿ ಮಕ್ಕಳಲ್ಲಿ ಈಗಿನ ಯುಗದಲ್ಲಿ ಪ್ರೈವೇಟ್ ಶಾಲೆಗೆ ಆ ಕಾಂಪಿಟೇಷನ್ಗೆ ನಮ್ಮ ಸರ್ಕಾರಿ ಮಕ್ಕಳು ಪೈಪೋಟಿ ನೀಡಿ ಅಂದರೆ ಅವರ ಸಾಮರ್ಥ್ಯ ತೋರಿಸಲು ನಮ್ಮ ಬಳ್ಳಾರಿ ವಲಯದ 7 ವಲಯಗಳಲ್ಲಿ ಈ ಪ್ರತಿಭಾ ಕಾರಂಜಿ ಮತ್ತು ಕ್ರೀಡಾ ಮತ್ತು ಅವರಿಗೆ ಪ್ರೋತ್ಸಾಹಕ್ಕಾಗಿ ಮೊಟ್ಟ ಮೊದಲನೇ ಬಾರಿಗೆ ಬಳ್ಳಾರಿ ಮಹಾನಗರ ಪಾಲಿಕೆಯಿಂದ 5 ಲಕ್ಷಗಳ ಅನುದಾನವನ್ನು ಕಾಯ್ದಿರಿಸಲಾಗಿದೆ. ಮಾಧ್ಯಮದ ಪ್ರತಿನಿಧಿಗಳಿಗೆ ಯೋಗಕ್ಷೇಮ ನಿಧಿ ಸ್ಥಾಪನೆ. ಇದು ಮೊಟ್ಟ ಮೊದಲನೇ ಬಾರಿಗೆ ಬಳ್ಳಾರಿ ಮಹಾನಗರ ಪಾಲಿಕೆಯು ಪಾಲಿಕೆ ವ್ಯಾಪ್ತಿಯಲ್ಲಿ ಸಮಾಜದ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಮಾಧ್ಯಮಗಳ ಕೆಲಸ ಮಾಡುತ್ತಿರುವ ನೋಂದಾಯಿತ ಮಾಧ್ಯಮ ಪ್ರತಿನಿಧಿಗಳಿಗೆ ಆರೋಗ್ಯದ ಚಿಕಿತ್ಸೆ ಅಗತ್ಯ ನೆರವು ಕಲ್ಪಿಸುವುದಕ್ಕೆ 20 ಲಕ್ಷಗಳನ್ನು ಅನುದಾನದಲ್ಲಿ ಕಾಯ್ದಿರಿಸಲಾಗಿದೆ. ಮಹಾನಗರ ಪಾಲಿಕೆಯ ಚುನಾಯಿತ ಸದಸ್ಯರ ಚುನಾವಣಾ ಪ್ರತಿನಿಧಿ ಕರ್ನಾಟಕ ಮತ್ತು ದೇಶಾದ್ಯಂತ ನಮ್ಮ ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು, ಶಾಸಕರು ಅವರ ಒಂದು ಅನುದಾನ ಯಾವ ರೀತಿ ಇರ್ತದೋ ಅದೇ ರೀತಿಯಲ್ಲಿ ನಮ್ಮ ಪಾಲಿಕೆಯಲ್ಲಿ ಇದು ಮೊಟ್ಟ ಮೊದಲನೇ ಬಾರಿಗೆ ಪಾಲಿಕೆಯ 33 ವಾರ್ಡ್ಗಳ ಸದಸ್ಯರಿಗೆ ಕುಡಿಯುವ ನೀರು ತುರ್ತು ಸಂದರ್ಭಗಳಿಗೆ ಅಂದರೆ ಅವರ ತುರ್ತು ಸಂದರ್ಭಗಳಿಗೆ 3 ಲಕ್ಷದಂತೆ ಅನುದಾನವನ್ನು 120 ಲಕ್ಷಗಳನ್ನು ಅನುದಾನವನ್ನು ಮೊಟ್ಟ ಮೊದಲ ಬಾರಿಗೆ ಕಾಯ್ದಿರಿಸಲಾಗಿದೆ. ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೊಂದಿಕೆ. ಬಳ್ಳಾರಿ ನಗರದಲ್ಲಿ ಜರುಗಿರುವ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಪಾಲಿಕೆಯ ವತಿಯಿಂದ 1 ಕೋಟಿ ರೂಪಾಯಿ 3 ಲಕ್ಷದ ಅನುದಾನವನ್ನು ಕಾಯ್ದಿರಿಸಲಾಗಿದೆ. ಬಳ್ಳಾರಿ ಉತ್ಸವಕ್ಕೆ ಬಳ್ಳಾರಿ ನಗರದಲ್ಲಿ ಬಳ್ಳಾರಿ ಉತ್ಸವವನ್ನು ಆಚರಿಸಲು ನಮ್ಮ ಜರುಗಿರುವ ಉತ್ಸವಕ್ಕೆ ಕಾರ್ಯಕ್ರಮಕ್ಕೆ ಪಾಲಿಕೆಯ ಹೊಂದಿಕೆಯಾಗಿ 200 ಲಕ್ಷಗಳನ್ನು ಅನುದಾನ ಕಾಯ್ದಿರಿಸಲು ಈ ನಿರ್ಧರಿಸಲಾಗಿದೆ. ಪಾಲಿಕೆಯ ನೌಕರರು ಮತ್ತು
ಭವನ ನಿರ್ಮಾಣ ಅನುದಾನ ನಮ್ಮ ಪಾಲಿಕೆಯ ಮತ್ತು ನೌಕರರಿಗೆ ಈ ದಿನನಿತ್ಯದ ಕೆಲಸಗಳ ಒತ್ತಡದ ಮತ್ತು ಅವರು ಬೇರೆ ಬೇರೆ ನಮ್ಮ ಪಾಲಿಕೆಯಿಂದ ಈ ಸರಿ ಅವರು ಒಂದು ಭವನ ನಿರ್ವಹಣೆಗಾಗಿ ನಮ್ಮದೇ ಆದಂತ ಒಂದು ಭವನ ಇದೆ. ಆ ಭವನ ನಿರ್ವಹಣೆ ಅವರು ಒಂದು ಕಲ್ಚರಲ್ ಇದಕ್ಕಾಗಿ ಅನುಭವ ಬಳಸಿಕೊಳ್ಳಲು 25 ಲಕ್ಷದಿಂದ ಮೊಟ್ಟ ಮೊದಲ ಬಾರಿಗೆ 25 ಲಕ್ಷವನ್ನು ಅನುದಾನ ಕಾಯ್ದಿರಿಸಲಾಗಿದೆ. ಬೀದಿ ನಾಯಿಗಳ ಆಶ್ರಯ ತಾಣ ನಿರ್ಮಾಣ ಪಾಲಿಕೆ ವ್ಯಾಪ್ತಿಯಲ್ಲಿ ಆಲದಲ್ಲಿ ಗ್ರಾಮದಲ್ಲಿ ಬೀದಿ ನಾಯಿಗಳ ಆಶ್ರಯ ತಾಣ ನಿರ್ಮಾಣಕ್ಕಾಗಿ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ 155 ಲಕ್ಷ ಅನುದಾನವನ್ನು ಕಾಯ್ದಿರಿಸಲಾಗಿದೆ. ಬುಡಾಡಿ ದನಗಳ ಸ್ಥಳಾಂತರಿಸಲು ಅನುದಾನ ಮಹಾನಗರ ಪಾಲಿಕೆ ವಿವಿಧ ವಾರ್ಡ್ಗಳಲ್ಲಿರುವ ಬುಡಾಡಿ ದನಗಳನ್ನು ಗೋಶಾಲೆಗಳಿಗೆ ಸ್ಥಳಾಂತರಿಸಲು 15 ಲಕ್ಷ ರೂಪಾಯಿ ಅನುದಾನವನ್ನು ಕಾಯ್ದಿರಿಸಲಾಗಿದೆ. ಉದ್ಯಾನವನ ನಿರ್ಮಾಣಕ್ಕಾಗಿ ಅಭಿವೃದ್ಧಿಗೆ ಉದ್ಯಾನವನ ನಿರ್ಮಾಣ ಅಭಿವೃದ್ಧಿ ಮತ್ತು ನಿರ್ವಹಣೆಯನ್ನು ಕೈಗೊಂಡು ಮಾದರಿ ಉದ್ಯಾನವನ್ನಾಗಿ ಅಭಿವೃದ್ಧಿಪಡಿಸಲು 25 ಲಕ್ಷ ಅನುದಾನವನ್ನು ಕಾಯ್ದಿರಿಸಲಾಗಿದೆ. ಅಭಿವೃದ್ಧಿಯ ಮೂಲಕ ಮುಂದಿನ ಪೀಳಿಗೆಯನ್ನು ಗಮನಿಸಿಕೊಂಡು ನಗರದ ಸೌಂದರ್ಯ ಮತ್ತು ಆರೋಗ್ಯದ ಅವಿಭಾಜ್ಯವಾಗಿರುವ ಮೈದಾನ ಉದ್ಯಾನವನ್ನು ಅಭಿವೃದ್ಧಿಪಡಿಸುವುದು. ಯುಜಿಡಿ ಬಳಕೆದಾರರ ಶುಲ್ಕ ಯುಜಿಡಿ ಬಳಕೆದಾರರ ಶುಲ್ಕದ ಸಂಗ್ರಹಣೆ ಹೆಚ್ಚಿಸಲು ಹಾಗೂ ಪಾಲಿಕೆಯ ಆದಾಯ ಮೂಲವನ್ನು ದ್ವಿಗುಣಗೊಳಿಸಲು ಅಮೃತ ಮಿತ್ರ ಯೋಜನೆಯಡಿ ಸಹಾಯ ಗುಂಪುಗಳ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಿಗೆ ಯುಜಿಡಿ ಯೂಸರ್ ಚಾರ್ಜಸ್ ಕಮಿಷನ್ ಆಧಾರದ ಮೇಲೆ ನೇಮಿಸಿಕೊಂಡು 356 ಲಕ್ಷ ಗುರಿಯನ್ನು ಮುಟ್ಟಲು ಯೋಜನೆ ಹಮ್ಮಿಕೊಳ್ಳಲಾಗಿದೆ. ಬೋರ್ಡ್ಗಳ ಮೂಲಕ ಆಸ್ತಿ ಸರ್ವೆ ಪ್ರಾಥಮಿಕ ಹಂತವಾಗಿ ಮಹಾನಗರ ಪಾಲಿಕೆಯ ವಲಯ 1ರ ಅಡಿ ಬರುವ ಎಲ್ಲಾ ಆಸ್ತಿಗಳ ನಿಖರವಾದ ಮಾಹಿತಿ ಪಡೆಯಲು KMF 24 ತಂತ್ರಾಂಶದಲ್ಲಿ ಮಾಹಿತಿಯನ್ನು GPS ಛಾಯಾ ಚಿತ್ರದೊಂದಿಗೆ ಹಿಂಬರಿಸಲು ಭೌತಿಕ ಆಸ್ತಿಗಳ ನಿಖರವಾದ ಮಾಹಿತಿ ಪಡೆಯಲು ಡ್ರೋನ್ ಸರ್ವೆ ಕೈಗೊಳ್ಳಲು 150 ಲಕ್ಷಗಳನ್ನು ಅನುದಾನವನ್ನು ಕಾಯ್ದಿರಿಸಲಾಗಿದೆ. ರಸ್ತೆ ಮತ್ತು ಒಳಚರಂಡಿ ಅಭಿವೃದ್ಧಿ ಕಾಮಗಾರಿಗಳ ನಿರ್ವಹಣೆಗೆ ಹಾಗೂ ದುರಸ್ತಿಗಾಗಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ರಸ್ತೆಗಳನ್ನು ಗುಂಡಿ ಮುಕ್ತವಾಗಿಸಲು ತುರ್ತಾಗಿ ಬಳಸಿಕೊಳ್ಳಲು ಒಟ್ಟು 50 ಲಕ್ಷಗಳನ್ನು ಸಾಮಾನ್ಯ ನಿಧಿಯಿಂದ ಕಾಯ್ದಿರಿಸಲಾಗಿದೆ. ಈ ಯೋಜನೆಯಿಂದ ಬಳ್ಳಾರಿ ಜನತೆಗೆ ಗುಂಡಿ ಮುಕ್ತ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲು ಸುಗಮ ಸಂಚಾರಕ್ಕೆ ಅನುಕೂಲವಾಗುವುದು. ನಗರದಲ್ಲಿ ರಸ್ತೆ ನಿರ್ಮಾಣ ಪಾದಚಾರಿ ರಸ್ತೆ ಅಭಿವೃದ್ಧಿಗಾಗಿ 75 ಲಕ್ಷಗಳನ್ನು ಕಾಯ್ದಿರಿಸಲಾಗಿದೆ. ಮುಂದುವರೆದು ಈಗಾಗಲೇ ಅನುಮೋದನೆಗೊಂಡ ರಸ್ತೆ ಕಾಮಗಾರಿಗಳನ್ನು ಸಹ ಆದ್ಯತೆಯಲ್ಲಿ ಮುಕ್ತಾಯಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು. ಮಹಾನಗರ ಪಾಲಿಕೆಯ ವ್ಯಾಪ್ತಿಯ ರಸ್ತೆ ಚರಂಡಿ ದುರಸ್ತಿ ನಿರ್ವಹಣೆ ಮತ್ತು ಅಭಿವೃದ್ಧಿಪಡಿಸಲು 50 ಲಕ್ಷಗಳನ್ನು ಕಾಯ್ದಿರಿಸಲಾಗಿದೆ. ಪೌರ ಕಾರ್ಮಿಕರಿಗೆ ಉದ್ದೇಶಿಸಿರುವ ಕಾರ್ಯಕ್ರಮಗಳು ಪಾಲಿಕೆಯಲ್ಲಿ ಪೌರ ಕಾರ್ಮಿಕರು, ಡ್ರೈವರ್ಗಳು ಮತ್ತು ಕ್ಲೀನರ್ಗಳು, ನೀರು ಸರಬರಾಜರು ಹಾಗೂ ಯುಜಿಡಿ ಸಿಬ್ಬಂದಿಗಳಿಗೆ ಬೆಳಗಿನ ಉಪಹಾರಕ್ಕಾಗಿ 150 ಲಕ್ಷಗಳನ್ನು ಕಾಯ್ದಿರಿಸಲಾಗಿದೆ. ಇದರಿಂದ ಸ್ವಚ್ಛತೆಯ ಕಾರ್ಯದಲ್ಲಿ ತೊಡಗಿಕೊಳ್ಳುವವರಿಗೆ ಸಿಬ್ಬಂದಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಪಾಲಿಕೆಯ ಪೌರ ಕಾರ್ಮಿಕರ ಸುರಕ್ಷಾ ಸಾಧನಗಳ ಆರೋಗ್ಯ ತಪಾಸಣೆ ಇದರ ಸಲಕರಣೆಗಾಗಿ 80 ಲಕ್ಷಗಳನ್ನು ಕಾಯ್ದಿರಿಸಲಾಗಿದೆ. ಇದರಿಂದ ಪೌರ ಕಾರ್ಮಿಕರಿಗೆ ಆರೋಗ್ಯ ಭದ್ರತೆ ಕಾಪಾಡಿಕೊಳ್ಳಲು ಸಹಕಾರಿಯಾಗಿದೆ. ರಜಾ ದಿನಗಳಲ್ಲಿಯೂ ಸಹ ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರಿಗೆ 21 ತಿಂಗಳ ವಿಶೇಷ ರಜಾ ವೇತನಕ್ಕೆ ಒಟ್ಟು 150 ಲಕ್ಷಗಳನ್ನು ಕಾಯ್ದಿರಿಸಲಾಗಿದೆ. ಇದರಿಂದ ಪೌರ ಕಾರ್ಮಿಕರಿಗೆ ಹೆಚ್ಚಾಗಿ ಆರ್ಥಿಕವಾಗಿ ಲಾಭವಾಗುತ್ತಿದೆ. ತುರ್ತು ಸಂದರ್ಭದಲ್ಲಿ ಮೀಸಲಿಟ್ಟ ಅನುದಾನ ಪಾಲಿಕೆ ವ್ಯಾಪ್ತಿಯಲ್ಲಿ ಯಾವುದೇ ಪ್ರಕೃತಿ ವಿಪತ್ತುಗಳಾದಾಗ ಅಗ್ನಿ ಮತ್ತು ಮಳೆ ಹಾನಿ ಸಂದರ್ಭಗಳಲ್ಲಿ ಬಾಧಿತರಿಗೆ ಪರಿಹಾರವನ್ನು ನೀಡಲು ಒಟ್ಟು 25 ಲಕ್ಷಗಳನ್ನು ಕಾಯ್ದಿರಿಸಲಾಗಿದೆ. ಇದರಿಂದ ಬಾಧಿತರಿಗೆ ಪಾಲಿಕೆ ವತಿಯಿಂದ ತಕ್ಷಣ ಸಹಾಯವನ್ನು ನೀಡುವುದರಿಂದ ಬಾಧಿತರಿಗೆ ಸಹಕಾರಿಯಾಗಲಿದೆ. ಅತಿವೃಷ್ಟಿ ಸಂದರ್ಭಗಳಲ್ಲಿ ತುರ್ತಾಗಿ ಕೈಗೊಳ್ಳಬೇಕಾದ ಪಾದಚಾರಿ ರಸ್ತೆಗಳ ಹಾಗೂ ಇತರೆ ರಸ್ತೆಗಳ ದುರಸ್ತಿಗಳ ಕಾಮಗಾರಿಗಳಿಗೆ ಒಟ್ಟು 25 ಲಕ್ಷಗಳನ್ನು ಕಾಯ್ದಿರಿಸಲಾಗಿದೆ. ನೀರು ಸರಬರಾಜು ಮತ್ತು ಒಳಚರಂಡಿ ಸಂಪರ್ಕಿತ ವ್ಯವಸ್ಥೆ ಪಾಲಿಕೆ ವತಿಯಿಂದ ನೀರು ಸರಬರಾಜಿಗಾಗಿ ಬಳಕೆ ಮಾಡುತ್ತಿರುವ ಓಚಡಿ ಟ್ಯಾಂಕ್ಗಳ ನಿರ್ವಹಣೆಗಾಗಿ 25 ಲಕ್ಷಗಳನ್ನು ಕಾಯ್ದಿರಿಸಲಾಗಿದೆ. ಇದರಿಂದ ಸುಗಮ ನೀರು ಸರಬರಾಜು ಅಡಚಣೆಯಿಲ್ಲದೆ ಮಾಡುವುದಕ್ಕೆ ಸಾಧ್ಯವಾಗಲಿದೆ. ಜನರಿಗೆ ಕುಡಿಯುವ ನೀರು ಸರಬರಾಜು ಮಾಡುವ ನೀರಿನ ಶುದ್ಧೀಕರಣ ಹಾಗೂ ಗುಣಮಟ್ಟ ಕಾಯ್ದಿರಿಸಿಕೊಳ್ಳಲು ಅವಶ್ಯಕತೆ ಇರುವ ಕೆಮಿಕಲ್ಸ್ಗಾಗಿ ₹100 ಲಕ್ಷಗಳನ್ನು ಕಾಯ್ದಿರಿಸಲಾಗಿದೆ. ಇದರಿಂದ ನಗರದ ಜನತೆಗೆ ಗುಣಮಟ್ಟ ನೀರು ಸರಬರಾಜು ಮಾಡಲು ಸಾಧ್ಯವಾಗುತ್ತದೆ. ನಗರದಲ್ಲಿರುವ ಬೋರ್ವೆಲ್ಗಳನ್ನು ಪುನಶ್ಚೇತನ ಮಾಡುವುದು ಮತ್ತು ದುರಸ್ತಿಗಾಗಿ ₹28 ಲಕ್ಷಗಳನ್ನು ಕಾಯ್ದಿರಿಸಲಾಗಿದೆ. ಈ ಯೋಜನೆಯಿಂದ ಮುಂದಿನ ದಿನಗಳಲ್ಲಿ ಜನತೆಗೆ ನೀರಿನ ಲಭ್ಯತೆಯನ್ನು ಹೆಚ್ಚಿಸಲು ಸಾಧ್ಯವಾಗಲಿದೆ. ಕುಡಿಯುವ ನೀರಿನ ಸರಬರಾಜಿಗಾಗಿ ನೂತನ ಪೈಪ್ಲೈನ್ ಅಳವಡಿಕೆಗೆ 50 ಲಕ್ಷಗಳನ್ನು ನಿಗದಿಪಡಿಸಲಾಗಿದೆ. ಹಾಗೂ ಪ್ರಸ್ತುತ ಇರುವ 6 ಪ್ಲಾಂಟ್ಗಳ ನಿರ್ವಹಣೆಗೆ ಮತ್ತು ದುರಸ್ತಿಗಾಗಿ 20 ಲಕ್ಷಗಳನ್ನು ಕಾಯ್ದಿರಿಸಲಾಗಿದೆ. ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಮಹಾನಗರ ಪಾಲಿಕೆಯ ಸಿಬ್ಬಂದಿ, ನೌಕರರು, ಚುನಾಯಿತ ಪ್ರತಿನಿಧಿಗಳಿಗೆ ಕ್ರೀಡೆ, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪ್ರೋತ್ಸಾಹಕ್ಕಾಗಿ 25 ಲಕ್ಷಗಳನ್ನು ಮೀಸಲಿಡಲಾಗಿದೆ.
ಈ ಅನುದಾನವನ್ನು ಬೇಸಿಗೆ ಕ್ರೀಡಾಕೂಟವನ್ನು ಆಯೋಜಿಸಲಾಗುವುದು. ಶೌಚಾಲಯ ನಿರ್ವಹಣೆ ನಗರದಲ್ಲಿ ಸಾರ್ವಜನಿಕ ಬಳಕೆಗಾಗಿರುವ ಶೌಚಾಲಯಗಳ ದುರಸ್ತಿ ಕೈಗೊಂಡು ಮತ್ತು ನಿರ್ವಹಣೆಗೆ ಸ್ವಸಹಾಯ ಗುಂಪುಗಳ ಮೂಲಕ ಒಡಂಬಡಿಕೆ ಮಾಡಿಕೊಂಡು ಸದರಿ ನಿರ್ವಹಣೆಗೆ ಒಟ್ಟು 50 ಲಕ್ಷ ಅನುದಾನವನ್ನು ಕಾಯ್ದಿರಿಸಲಾಗಿದೆ. ಸ್ಮಶಾನಗಳ ಅಭಿವೃದ್ಧಿಗಾಗಿ ಕಾಯ್ದಿರಿಸಿದ ಜಾಗದಲ್ಲಿ 3 ಸಂಸ್ಥೆಗಳೊಂದಿಗೆ ಅಭಿವೃದ್ಧಿಪಡಿಸಲು ಪ್ರಸ್ತುತ ಸಾಲಿನಲ್ಲಿ ಸುಮಾರು 100 ಲಕ್ಷಗಳ ಅನುದಾನವನ್ನು ಕಾಯ್ದಿರಿಸಲಾಗಿದೆ. ಸಾರ್ವಜನಿಕ ಅನುಕೂಲವಾಗುವಂತೆ ಶವಗಳ ಅಂತ್ಯಕ್ರಿಯೆ ಮಾಡಲು ಅನಿಲ ಚಿತಾಗಾರವನ್ನು ನಿರ್ಮಿಸಲು ಸುಮಾರು 400 ಲಕ್ಷಗಳ UIDGFC ಅನುದಾನದಲ್ಲಿ ಕಾಯ್ದಿರಿಸಲಾಗಿದೆ. ಪುನರ್ವಸತಿ ಕೇಂದ್ರ ನಿರ್ವಹಣೆ 2025-26 ಸಾಲಿನಲ್ಲಿ ಪುನರ್ವಸತಿ ಕೇಂದ್ರಗಳ ನಿರ್ವಹಣೆಗಾಗಿ 36 ಲಕ್ಷಗಳ ಅನುದಾನವನ್ನು ಮೀಸಲಿಟ್ಟಿದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕಲ್ಯಾಣಕ್ಕಾಗಿ ವಿಕಲಚೇತನ ಇತರ ಬಡವರ ಯೋಜನೆಗಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕಲ್ಯಾಣಕ್ಕಾಗಿ ವಿಕಲಚೇತನರ ನಗರ ಇತರೆ ಬಡವರ ಯೋಜನೆಗಾಗಿ ತರಬೇತಿ ವಿದ್ಯಾರ್ಥಿಗಳ ಪುಸ್ತಕ ಪಠ್ಯಪುಸ್ತಕ ವಿತರಣೆ ಲ್ಯಾಪ್ಟಾಪ್ ವಿತರಣೆ ಚರಂಡಿ ನಿರ್ಮಾಣ ರಸ್ತೆ ನಿರ್ಮಾಣ ನೀರಿನ ವ್ಯವಸ್ಥೆ ಶೌಚಾಲಯ ನಿರ್ಮಾಣ ಇತರ ಅಭಿವೃದ್ಧಿ ಕಾಮಗಾರಿಗಳು 2026-27 ಸಾಲಿನಲ್ಲಿ 242.5 ಲಕ್ಷವನ್ನು ಕಾಯ್ದಿರಿಸಲಾಗಿದೆ. ಪಾಲಿಕೆಯ ವತಿಯಿಂದ ಉದ್ದೇಶಿಸಿರುವ ಹೊಸ ಯೋಜನೆಗಳು ಪಾಲಿಕೆಯಲ್ಲಿ ವ್ಯಾಪ್ತಿಯಲ್ಲಿ ಬರುವಂತಹ ಪ್ರಮುಖ ರಸ್ತೆಗಳಿಗೆ ಹಾಗೂ ಉಪ ರಸ್ತೆಗಳಿಗೆ ನಾಮಫಲಕಗಳನ್ನು ಅಳವಡಿಸಲು 25 ಲಕ್ಷಗಳನ್ನು ಕಾಯ್ದಿರಿಸಲಾಗಿದೆ. ಈ ಯೋಜನೆಯಿಂದ ನಗರದ ಜನತೆಯ ಮಾಹಿತಿಗಾಗಿ ಹಾಗೂ ಸಂಚಾರಕ್ಕಾಗಿ ಅನುಕೂಲವಾಗಿದೆ. 26-27 ಸಾಲಿನಲ್ಲಿ ಬಳ್ಳಾರಿ ನಗರದಲ್ಲಿ ವಿವಿಧ ಕಾಮಗಾರಿಗಳು ಕೈಗೊಂಡು ಸರ್ವತೋಮುಖ ಅಭಿವೃದ್ಧಿ ಸಾಧಿಸಲು ರಾಜ್ಯ ಮತ್ತು ಕೇಂದ್ರ ಅನುದಾನವಾದ SRC ಯೋಜನೆಯಲ್ಲಿ 365 ಲಕ್ಷವನ್ನು ಕಾಯ್ದಿರಿಸಲಾಗಿದೆ ಮತ್ತು 16ನೇ ಹಣಕಾಸಿನ ಯೋಜನೆಯಲ್ಲಿ 22 ಕೋಟಿಗಳ ಅನುದಾನವನ್ನು ಅಮೃತ್ 2 8.93 ಕೋಟಿಗಳ ಅನುದಾನವನ್ನು ನಿರೀಕ್ಷಿಸಲಾಗಿದೆ. ಒಟ್ಟಾರೆಯಾಗಿ 2026-27 ಸಾಲಿನ ರು 457.59 ಲಕ್ಷಗಳ ಕೊರತೆಯ ಆಯವ್ಯಯ ಮಂಡಿಸುತ್ತಾ ಮುಂದಿನ ಆರ್ಥಿಕ ಅವಧಿಯಲ್ಲಿ ಸದರಿ ಆಡಳಿತ ಮಂಡಳಿಯ ಆಯವ್ಯಯದ ಘೋಷಿತ ಕಾರ್ಯಕ್ರಮವನ್ನು ಪರಿಪೂರ್ಣವಾಗಿ ಜಾರಿಗೆ ತರಲು ಶ್ರಮಿಸುತ್ತಿರುವ ಆಶಿಸುತ್ತೇನೆ. ಎಲ್ಲ ಮಾನ್ಯ ಸದಸ್ಯರುಗಳು ಸರ್ವತೋಮುಖದಿಂದ ಆಯವ್ಯಯ ಅಂದಾಜಿಗೆ ಅನುಮೋದನೆ ನೀಡಲು ಕೋರುತ್ತೇನೆ. ಸಭೆಯಲ್ಲಿ ಸೇರಿರುವ ನೆರೆದಿರುವ ಎಲ್ಲರೂ ಶುಭಾಶಯ ಹೇಳಿ ಈ ಒಂದು ಆಶಿಸಿ ನಮ್ಮ ಪ್ರಸ್ತುತ ಪರಿಷತ್ತಿನ 2026-27 ಸಾಲಿನ ಆಯವ್ಯಯವನ್ನು ಮಂಡನೆ ಕಾರ್ಯಕ್ರಮ ಮುಕ್ತಾಯಗೊಳಿಸುತ್ತೇನೆ. ಸರ್ವರಿಗೂ ನಮಸ್ಕಾರ, ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.